ಅವಾಗಿರ್ತಕ್ಕಂಥ 12,000 ಈಗ ಯಾಕಿಲ್ಲ ಅಂದರೆ ರೈತರು ಇವತ್ತು ರಾಶಿ ಮಾಡ್ತಾ ಇದ್ದಾರೆ. ತೊಗರಿ ಇವತ್ತು ಮಾರುಕಟ್ಟೆ ಬರ್ತದೆ. ಈ ಸದ್ಯ ಹೆಚ್ಚಿಗಿದ್ರೆ ನಾವು ಸರ್ಕಾರಕ್ಕೆ ಇದು ಬರ್ಡನ್ ಆಕೈತಿ, ಹೆಚ್ಚುವರಿ ಹಣ ತಿಕ್ಕೊಂಡು ಹೇಳಿ ಈಗ ದಿಢೀರ್ನೆ 7,550 ರೂಪಾಯಿ ಪ್ರತಿ ಕ್ವಿಂಟಲ್ ತೊಗರಿಗೆ ದರ ನಿಗದಿ ಮಾಡೋದು ಇದು ಸಂಪೂರ್ಣ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಯಾರ ಒಂದು ಸಲಹೆ ತಗೊಂಡು ಇವ್ರು ಈ ರೀತಿ ನಿರ್ಧಾರ ತಗೋತಾರೆ ಸರ್ಕಾರ ಒಂದು ನಮಗೊಂಥರ ವಿಚಿತ್ರ ಅನ್ನಿಸ್ತದೆ. ಯಾಕಿದು ಈ ರೀತಿ ಯಾರು ಸಲಹೆ ಕೊಡ್ತಾರೆ ಇವರಿಗೆ? ಅವಾಗ ಯಾಕೆ 12,000 ಮಾಡಿದ್ರಿ, ಈಗ ಯಾಕೆ 7,550 ಮಾಡ್ತೀರಿ? ಯಾವೊಬ್ಬ ವ್ಯಕ್ತಿಗೆ ಹೊಟ್ಟೆ ಹಸ್ತಿರ್ತದೋ ಆ ಸಂದರ್ಭದಲ್ಲಿ ಊಟ ಕೊಟ್ಟರು ಊಟ ಹೋಗ್ತೈತಿ. ಹೊಟ್ಟೆ ತುಂಬಿದ ನಂತರ ನೀವು ಅಮೃತ ಕೊಟ್ಟರು ಉಣ್ಣಕ್ಕಾಗಂಗಿಲ್ಲ. ಹಾಗೆ ರೈತನ ಮೇಲೆ ಬೆಳೆ ಇದ್ದಾಗ ದರ ಹೆಚ್ಚಿಗೆ ಮಾಡಬೇಕೇ ಇವನ ಯಾವುದೋ ಒಂದು ಕಾಲ ಸಹಿತ ರೈತರಲ್ಲಿ ಇರದ ಸಂದರ್ಭದಲ್ಲಿ ಇವತ್ತು ನೀವು 12,000 ಮಾಡಿದೆ 15,000 ಮಾಡಿದೆ ಅಂದ್ರೆ ಇದು ಅರ್ಥ ಏನು? ಅಂದ್ರೆ ಅವಾಗೂ ಕೂಡ ನಾವು ಹೇಳ್ಕೊಳಿಕ್ಕಿವ್ರಿ ಅಷ್ಟೇ. ಇದು ನಾವು ಇಷ್ಟು ಪ್ರತಿ ಕ್ವಿಂಟಲ್ ಇಷ್ಟು ನಾವು ಮಾಡಿದ್ದೇವೆ, ರೈತರು ಉದ್ಧಾರ ಆಗಿಬಿಟ್ರು ಅಂತ ತಿಳ್ಕೊಂಡು ಸುಮ್ಮನೆ ಬೊಂಬಡ ಹೊಡ್ಕೊಂತ ಕೆಲಸ ಇದು ಸರ್ಕಾರಗಳು ಮಾಡ್ತಕ್ಕಂಥ. ಯಾವ ರೈತ ಉದ್ಧಾರ ಆಗ್ಯದನ್ನ ಹೇಳ್ರಿ? ನೀವು ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲ ಬೆಲೆಗೆ ಅವರು ತೊಗರಿ ಇರ್ಬೋದು, ಇವತ್ತು ಸೂರ್ಯಕಾಂತಿ ಇರ್ಬೋದು, ಇನ್ನಿತರ ಬೆಳೆ ಮಾರಾಟ ಮಾಡಿ ಯಾವ ರೈತ ಸಾಲದಿಂದ ಮುಕ್ತರಾಗಿ ಅಂತಕ್ಕಂಥ ಸರ್ಕಾರ ಸ್ಪಷ್ಟಪಡಿಸಲಿ. ಸರ್ಕಾರದ ಬೆಲೆ ಇರ್ಬೋದು, ಇವತ್ತು ವೈನ್ ರೇಟ್ ಇರ್ಬೋದು, ಬೆಲ್ಲದ ರೇಟ್ ಇರ್ಬೋದು, ಸಕ್ಕರೆ ರೇಟ್ ಇರ್ಬೋದು, ಯಾವುದಿದ್ರೂ ಒಂದು ಫಿಕ್ಸ್ ರೇಟ್ ಅದ. ಈ ರೈತರ ಬೆಳೆಗೆ ಯಾಕೆ ಫಿಕ್ಸ್ ರೇಟ್ ಇಲ್ಲ? ರೈತರು ಒಮ್ಮೆ 12,000 ರೇಟ್ ಇರ್ತದೆ, ಒಮ್ಮೆ ಒಂದು 5,000 ಕಮ್ಮಿ ಆಗ್ತದೆ ಕ್ವಿಂಟಲ್ಗೆ. ಇದ್ರ ಅರ್ಥ ಏನು? ಇದು ಎಲ್ಲಿ ಹೋಗ್ತದೆ? ನಡ್ಬಾರ್ಕಿನ ಲಾಭ ಸರ್ಕಾರಕ್ಕೆ ಹೋಗ್ತದೋ ಏನು ಎಲ್ಲ ಶಾಸಕರು ಹೋಗ್ತದೋ ಮಿನಿಸ್ಟ್ರಿಗೆ ಹೋಗ್ತದೋ ಗೊತ್ತಿಲ್ಲ. ಇದು ರೈತರ ಮಾತು ಹೊಟ್ಟೆ ಹೊಡೆದು ಯಾರೋ ಬದುಕ್ತಂಥ ಕೆಲಸ ಹಿನ್ನೆಲೆಯಾಗಿ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಸಿಗಬೇಕು ಅಂತಕ್ಕಂಥ ಮಾತು. ಒಂದು ವೇಳೆ ಇದು ಬೆಂಬಲ ಬೆಲೆ ಸಿಗ್ಲಿಕ್ಕಂದ್ರೆ ನಾವು ಎಲ್ಲ ರೈತರನ್ನ ಒಗ್ಗೂಡಿಸ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ನೀರು ಸರಿಯಾಗಿ ಹರಿಸಲಿಲ್ಲ ಅಂದ್ರೆ ಆಲ್ಮಟ್ಟಿ ನೀರಾವರಿ ಆಫೀಸನ್ನು ಮುತ್ತಿಗೆ ಹಾಕಂತ ಕೆಲಸ ಮಾಡ್ತೀವಿ. ಯಾಕಂದ್ರೆ ಇದನ್ನು ಹೇಳಬಾರ್ದು, ನಿಮ್ಗೆ ಅಲಾಟ್ಮೆಂಟ್ ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ಇದ್ದುಕೊಂಡು ನಮಗೆ ಅಲಾಟ್ಮೆಂಟ್ ನಮಗೆ ನೀರು ಕೊಡಲ್ಲ ಅಂದರೆ ಇದು ಯಾವ ನ್ಯಾಯ? ಇದನ್ನು ದಯವಿಟ್ಟು ಪರಿಗಣಿಸಬೇಕು. ಪತ್ರಿಕಾ ಮಾಧ್ಯಮ ಮುಖಾಂತರ ಬಂಧುಗಳ ಮುಖಾಂತರ ಈ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ಈ ರೈತರಿಗೆ ನೀಡ್ತಕ್ಕಂಥ ನೀರು ಹರಿದೋಗುತ್ತಂಥ ನೀರನ್ನು ಹೊಲಗಳ ಮುಖಾಂತರ ಹರಿಸ್ರಿ, ಅದು ಕಾಲುವೆಗಳ ಮುಖಾಂತರ ಹರಿಸ್ರಿ, ಹಳ್ಳಕೊಳ್ಳಗಳ ಮುಖಾಂತರ ಹರಿಸ್ರಿ, ಬಾವಿ ಬೋರ್ಗಳ ಮುಖಾಂತರ ಹರಿಸ್ರಿ. ಅಂದ್ರೆ ಇಲ್ಲಿ ನೀರಾವರಿ ವ್ಯವಸ್ಥೆ ಚಲೋ ಆಗ್ತದೆ. ಇಲ್ಲಿಲ್ಲಂದ್ರೆ ನಾವು ಬೇಸಿಗೆಯಲ್ಲಿ ಮತ್ತಿಷ್ಟು ನೀರಿನ ಹಾಹಾಕಾರ ಈ ಜಿಲ್ಲೆಯಲ್ಲಿ ಆಗ್ತದೆ. ಯಾಕಂದ್ರೆ ಬರಗಾಲ ಪೀಡಿತ ಜಿಲ್ಲೆ. ಅದಕ್ಕಾಗಿ ದಯವಿಟ್ಟು ಈ ಪತ್ರಿಕೆ ಮುಖಾಂತರ ಹೇಳಿಕೆಯನ್ನು ನೀಡ್ತಾ ಇದ್ದೇನೆ. ಅಧಿಕಾರಿಗಳು ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು. ಈ ನೀರನ್ನು ನಾವು ಹೆಚ್ಚುವರಿ ಅಲಾಟ್ಮೆಂಟ್ ಇರಲಿಲ್ಲ ಅಂದರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8666010957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.